ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟರಾಮನ್. ಯಾವ ಊರು ಸರ್ ನಿಮ್ದು? ನಾವು ಚನ್ನಪಟ್ಟಣ ಹತ್ರ ಮೈನಾತ್ ಮಸಳ್ಳಿ. ಹೌದಾ? ಫ್ಯಾಮಿಲಿ ತಂದೆ ತಾಯಿ ಎಲ್ಲ ಅಲ್ಲೇ ಇರೋದು. ಇಲ್ಲ ಅಲ್ಲೇ ಇದೆ. ಅಲ್ಲೇ ಹುಟ್ಟಿ ಬೆಳೆದದ್ದೆಲ್ಲ ಅಲ್ಲೇನೆ. ಸರ್ ಹೇಗಿತ್ತು ಸರ್ ನಿಮ್ಮ ಬಾಲ್ಯ ಜೀವನ? ಅವಾಗೆಲ್ಲ ನಾವು ಕಷ್ಟ ಜೀವಿಗಳೇ. ಅವಾಗೆಲ್ಲ ನಾವು ವ್ಯವಸಾಯ ಮಾಡ್ತಿದ್ದೆ. ಆಮೇಲೆ ನಾನು ಉಳ್ಳಿನ ಬೆಳೆ ಬೆಳೀತಿದ್ದೆ. ಆಮೇಲೆ ನಾವು ಕುಂಬಾರರು, ಮಡಿಕೆ ಮಾಡ್ತಿದ್ದೋ. ಎಲ್ಲ ಮಾಡಿ ಜೀವನ ಮಾಡ್ತಿದ್ದೋ. ಅಷ್ಟೇ ಕಷ್ಟ ಇತ್ತು. ರೂಪಾಯಿಗೂ ಕಷ್ಟಪಟ್ಟು ಮುಂದೆ ಬಂದೋ. ಆಮೇಲೆ ಅಲ್ಲಾದ್ಮೇಲೆ ಜನ ಯಾಕೋ ಸ್ವಲ್ಪ ಸರೋಗ್ಲಿಲ್ಲ. ನಾವು ಸ್ವಲ್ಪ ಹಿಂಗೆಲ್ಲ ಸಂಪಾದನೆ ಮಾಡ್ತಾರೆ ಅಂತ ಹೊಟ್ಟೆ ಕಿಚ್ಚು ಜನ ಒಂದು ಸ್ವಲ್ಪ ಇದು ಮಾಡಿದ್ರು. ಆಮೇಲೆ ಕುರಿಗಳು, ರಾಸಿಗಳು, ಕುರುಗಳು ಎಲ್ಲ ಸಾಕಿದ್ದೆ. ಆಮೇಲೆ ಏನಾಯಿತು, ಹಿಂಗೆ ಕಾರಣಾಂತರದಲ್ಲಿ ಸ್ವಲ್ಪ ಗಲಾಟೆ ಊರುಗಳೆಲ್ಲ ಆದಮೇಲೆ ನಾವು ಇಲ್ಲಿರೋದು ಬೇಡ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದ್ಬಿಟ್ಟು. ಬೆಂಗಳೂರಿಗೆ ಬಂದಾದ್ಮೇಲೆ ನಾನು ಇಲ್ಲಿ ಬಂದು ಇಲ್ಲಿ ಪ್ರಸನ್ನ ಟೈಟ್ ಹತ್ರ ಒಂದು ಕೆಲಸಕ್ಕೆ ನಟ್ಟು ಬೋಟು ಫ್ಯಾಕ್ಟ್ರಿಗೆ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದ ತಕ್ಷಣ ಸೇರ್ಕೊಂಡಾದ್ಮೇಲೆ ತಿರ್ಗಿ ಅಲ್ಲಿರೋ ಯಾವ ಸರ್ ಬರಲ್ಲ ಬೇರೆ ಸಿನಿಮಾ ಥಿಯೇಟರ್ ಸೇರಿಕೊಂಡೆ. ಸಿನಿಮಾ ಥಿಯೇಟರ್ ಆದಮೇಲೆ ನಾನು ಊರಲ್ಲಿದ್ದಂದು ತೆಂಗಿನಕಾಯಿ ವ್ಯಾಪಾರ ಮಾಡ್ತಾಯಿದ್ದೆ. ಅದನ್ನೇ ನಾನು ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು 2 ಮೂಟೆ 3 ಮೂಟೆ ಹಾಕೊಂಬಂದು ಇಲ್ಲಿ ಜೀವನ ಮಾಡ್ತಾಯಿದ್ದೆ. ಹಂಗೆ ಸ್ವಲ್ಪ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡೆ. ಅವತ್ತು ಕಷ್ಟಪಡ್ತಾಯಿದ್ದೀನಿ, ಇವತ್ತು ಕಷ್ಟಪಡ್ತಾಯಿದ್ದೀನಿ. ಈ ಥರ ಮುಂದುವರ್ಕೊಂಡು ಹೋಗ್ತಾ ಇದೆ ಜೀವನ. ಫಸ್ಟ್ ನೀವು ಬೆಂಗಳೂರಿಗೆ ಒಬ್ಬರೇ ಬಂದ್ರ ಅಥವಾ ಫ್ಯಾಮಿಲಿ? ಇಲ್ಲ, ನಮ್ಮ ತಂಗಿದಿರಿಬ್ರು, ನಾನು, ನಮ್ಮ ದೊಡ್ಡಮ್ಮರೊಬ್ಬರು, ನಾನೊಬ್ಬ, ಸುಮೇತ ಅವರೆಲ್ಲ ನಾವು 4 ಜನ ಟೋಟಲಾಗೆ ಬಂದು ಬಂದು ಆಮೇಲೆ ಇಲ್ಲಿ 130 ರೂಪಾಯಿ ಕೊಟ್ಟು ಒಂದು ಮನೆ ಮಾಡ್ಕೊಂಡು. 130 ರೂಪಾಯಿ? 130 ರೂಪಾಯಿ ಅಂದ್ರೆ ಅವಾಗ ಕಮ್ಮಿ ಇಡೀ ಮನೆ ಎಲ್ಲ. ಆಗ ಕರೆಂಟ್ ಇರಲಿಲ್ಲ. ಅವಾಗೆಲ್ಲ ಕುಪ್ಪಿ, ಲ್ಯಾಟಿಂಗು ಆ ಥರ ಇತ್ತು. ಆವಾಗ 130 ರೂಪಾಯಿ ಕೊಟ್ಟು ಒಂದು ರೂಮ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಆವಾಗೆಲ್ಲ ನಮ್ಮ ತಂಗಿದ್ರು ಎಲ್ಲ ಕೆಲಸಕ್ಕೆ ಗಾರ್ಮೆಂಟ್ಸಿಗೆ ಸೇರಿಕೊಂಡ್ರು. ಆಮೇಲೆ ನಾನು 93ರಲ್ಲಿ ಮದುವೆ ಆದೆ. ಮದುವೆ ಮಾಡ್ಕೊಂಡು ನಮ್ಮ ಮಿಸ್ಸಸ್ನು ಸುಧಾ 1 ವರ್ಷ ಊರಲ್ಲೇ ಇಟ್ಟಿದ್ದೆ. ಊರಲ್ಲಿಗೆ ಇಟ್ಟಾದ್ಮೇಲೆ ತಿರ್ಗಾ ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಇಲ್ಲಿಗೆ ಬಂದೆ. ನಮ್ಮ ಮಿಸ್ಸಸ್ಸು ಸುಧಾ ಗಾರ್ಮೆಂಟ್ಸ್ಗೆ ಸೇರಿದ್ರು. ಅವರು 25 ವರ್ಷ ಸರ್ವಿಸ್ ಮಾಡಿದ್ರು ಗಾರ್ಮೆಂಟ್ಸಲ್ಲಿ. ಅವರು ಕಷ್ಟದ ಜೀವಿನೇ. ನಿಮ್ ಬಂದ್ರಲ್ಲ ಫ್ಯಾಮಿಲಿ ಸಮೇತ, ಅವರೆಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರ? ಕೆಲ್ಸಕ್ಕೆ ಹೋದ್ರು. ಎಲ್ಲ ಕೆಲ್ಸಕ್ಕೆ ಹೋದ್ರೆ ನಮಗೆ ಜೀವನ ನಡೆಯಲ್ವಲ್ಲ. ಇಲ್ಲೂ ಅಷ್ಟೇ, ಊಟ ತಿಂಡಿಗೆ ಬೇಕೇ ಬೇಕಲ್ಲ. ದುಡಿದ್ರೇನೆ ಅವತ್ತು ಮನ್ಸ, ದುಡಿದ್ರೇನೆ ಅವತ್ತು ಲೆಕ್ಕಾಚಾರ. ಅಂದ್ರೆ ನೀವು ಎಷ್ಟು ಜನ ಬಂದಿದ್ದಂದ್ರಲ್ಲ? 4 ಜನ ಬಂದು. 4 ಜನ ಒಂದ್ ಮನೇಲಿ ಅಷ್ಟು ಆಗ್ತಾ ಇತ್ತಾ? ಹೌದು. ಒಂದು ಮನೇಲಿ 4 ಜನ ಬಂದು 130 ರೂಪಾಯಿ ಕೊಟ್ಟು ಸೀಟ್ ಮನೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು. ಅವಾಗೆಲ್ಲ ನಾವು ಅವಾಗೆಲ್ಲ ಕರೆಂಟ್ ಇಲ್ಲ, ಏನಿಲ್ಲ. ಆವಾಗ ಇದು ಸ್ಟೌವಲ್ಲಿ ಊಟ ಮಾಡ್ಕೊಂಡು ಅಕ್ಕಿ ಬೇಯಿಸ್ಕೊಂಡು ಅನ್ನ ಬೇಯಿಸ್ಕೊಂಡು ಬೆಳಗ್ಗೆ ಮಾಡೋದು. ಸಾಯಂಕಾಲ ತಿರ್ಗಿ ಮತ್ತೆ ಕೆಲಸ ಮುಗಿಸ್ಕೊಂಡು ಮಾಡ್ಕೊಂಡು ಹೋಗೋದು. ನಾವು ಕಾಯಿ ವ್ಯಾಪಾರ ಅಲ್ಲಿ ಇಲ್ಲಿ ಸ್ವಲ್ಪ ಕಾಯಿ ವ್ಯಾಪಾರ ಮಾಡೋದು, ಬರೋದು, ಮನೆ ತವಿರೋದು, ಬಾಕಿ ಕೆಲಸ ಏನಾಯ್ತು ನಾವು ನೋಡ್ತಾ ಇರೋದು. ಸರ್ ನೀವು ಫಸ್ಟ್ ಬಂದು ಸೇರ್ಕೊಂಡಿದ್ದು ಪಾನಿಪುರಿ ಚಾಟ್ ಸೆಂಟ್ರಿಗೆ? ಚಾಟ್ ಸೆಂಟ್ರ್ ಅದು ಉಮಾ ಥಿಯೇಟರ್ ಹತ್ರ. ಹಂಗೆ ಬ್ಯಾಚುಲರು ನಮ್ಮ ಹುಡುಗರು ಎಲ್ಲ ನಮ್ಮ ಕ್ಲಾಸ್ಮೇಟ್ ನಾವು ಜೊತೆಲಿ ಓದ್ತಿದ್ದರು. ಆವಾಗ ನಾವು ಬಂದು ಸೇರ್ಕೊಂಡು ಬಂದಲ್ಲಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಾಗ ಎಲ್ಲ ಹಿಂಗೆ ಪಾನಿಪುರಿ ಇದ್ದಿ. ಮತ್ತೆ ನಾವು ತಿರ್ಗಾ ಏನಾಯ್ತು, ಅಲ್ಲೆಲ್ಲ ಯಾಕೋ ನಮ್ಗೆ ಸಡ್ಡಲ್ಲ, ಏನಪ್ಪ ಹಿಂಗೆ ಲೆಕ್ಕಾಚಾರಕ್ಕೆ ಹಿಂಗೆ ಜೀವನ, ನಮ್ಮ ಊರಲ್ಲಿದ್ವಿ ಜೀವನ ಚೆನ್ನಾಗಿತ್ತಲ್ಲ, ಇಲ್ಲೆಲ್ಲ ಈ ಥರ ಕಷ್ಟಪಡ್ಬೇಕು ಅನ್ನೋ ಮತ್ತೆ ತಿರ್ಗಾ ಮತ್ತೆ ಬಂದೆ. ಆಮೇಲೆಲ್ಲ ಬ್ಯಾಚುಲರ್ ತಿರ್ಗಾ ಬಂದ್ಬಿಟ್ಟು ಚಾಟ್ ಸೆಂಟ್ರಿಗೆ ಸೇರ್ಕೊಂಡ್ರಲ್ಲ, ಅಂದ್ರೆ ಪಾನಿಪುರಿ ಸ್ಟಾಲ್? ಪಾನಿಪುರಿಗೆ. ಅದೇ ಜೀವನ ಕಷ್ಟ ಇತ್ತು. ಕಷ್ಟ ಕೆಲಸ ಮಾಡಿದ್ರೆ ಕಾಸು ಕೊಡೋರು, ಕೆಲಸ ಇಲ್ಲ. ಅಷ್ಟೇ ಕಷ್ಟ ಕೊಡೋರು, ಕೆಲಸ ಕೊಡೋರು, ಅಷ್ಟೇ ಕೆಲಸ ಬಿಸಿ ಇತ್ತು ಅವಾಗೆಲ್ಲ. ಈಗೇನೆಲ್ಲ ರೆಡಿಮೇಡ್ ಇವಾಗೆಲ್ಲ ಬರ್ತದೆ. ಆಗೆಲ್ಲ ಏನಿಲ್ಲ. ಆಗೆಲ್ಲ ಹಿಟ್ಟೆಲ್ಲ ಕೈಲಿ ಮಿಜಿಬೇಕು, ಮಾಡಬೇಕು, ಆ ಥರ ಇತ್ತು ಕಷ್ಟ. ಅಷ್ಟೇ ಕಷ್ಟ ಕೊಡು, ಅಷ್ಟೇ ಕೆಲಸ ಮಾಡ್ಬೇಕು ನಾವು. ಅದು ಮಾಡಿದ್ರೆ ಪೇಮೆಂಟ್ ಕೊಡೋರು, ಇಲ್ಲ ಅಂದರೆ ಪೇಮೆಂಟ್ ಇಲ್ಲ, ಆ ಥರ. ಹಿಂಗೆ ಎಲ್ಲ ಬೇಜಾರಾದ್ರೆ ಒಂದು ರೂಮ್ ಕೊಡೋರು. ರೂಮಲ್ಲಿ ಎಲ್ಲ ಹುಡುಗರು ಎಲ್ಲ ಜೊತೆಲಿ ಮನೆಗೆ ಬರ್ತಿದ್ರು. ಅಂದ್ರೆ ನೀವು ಇಲ್ಲಿ ಫ್ಯಾಮಿಲಿ ಎಲ್ಲ, ಅಂದ್ರೆ ನಿಮ್ಮ ಸಿಸ್ಟರ್ ಜೊತೆ ಅವ್ರ ಜೊತೆ ಬಂದ್ರಲ್ಲ, ಅವ್ರನ್ನ ಬಿಟ್ಟು ಆ ಕಡೆ ಸೇರ್ಕೊಂಡ್ರಿ. ಅಂದ್ರೆ ಬಿಟ್ಟೆ ಅಂದ್ರೆ ಹಂಗಲ್ಲ, ಬಿಟ್ಟೆ ನಾನೇನು ಇಲ್ಲ. ತಿರ್ಗಿ ಇವ್ರು ನಮ್ಮ ಸಿಸ್ಟರ್ಗಳೆಲ್ಲ ನಾವು ಬಂದಾಗ ಇಲ್ಲೇ ನಾವು ಕೆಲಸ ಮಾಡ್ಕೊಂಡು ಇಲ್ಲೇ ಕಂಟಿನ್ಯೂ ಮಾಡ್ಕೊಂಡು. ಅಂದ್ರೆ ನೀವು ಆ ಕಡೆ ಸಪ್ರೇಟ್ ಆಗಿದ್ರಿ ಸಪ್ರೇಟ್ ಅವ್ರ ಜೊತೆ? ಹೌದು, ಸಪ್ರೇಟ್ ಆಗಿತ್ತು. ಆ ಥರ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದು. ಅನುಭವ ನಮ್ಮ ಥಿಯೇಟ್ರಲ್ಲಿ ಸ್ವಲ್ಪ ಚಿಕ್ಕದಾಗಿ ನಂಗೆ ಅನುಭವ ಜಾಸ್ತಿ ಇತ್ತು. ನಮಗೆ ಲಾಟ್ರಿ ಟಿಕೆಟ್ ಮಾಡ್ತಿದ್ದೆ. ಲಾಟ್ರಿ ಟಿಕೆಟ್ ಮಾಡಿ ಸಿನಿಮಾ ಥಿಯೇಟರ್ ಎಲ್ಲ ನಮಗೆ ಸ್ವಲ್ಪ ಕ್ಲೋಸ್, ನಮಗೆಲ್ಲ ಜನ ಗೊತ್ತಿರೋರು ಇದ್ರು. ಹಂಗಾಡ್ ಏನಾಯ್ತು, ಸೇರ್ಕೊಂಡೆ, ಟಿಕೆಟ್ ಕೊಡೋಕ್ಕೆ ಸೇರ್ಕೊಂಡೆ. ಅವಾಗೆಲ್ಲ ನಮಗೂ ಸ್ವಲ್ಪ ಮುರ್ಕಾಸು, ಅವಾಗೆಲ್ಲ ಲಾಭ ಸಿಕ್ಕೋದು. ಹೇಗೆ ಅಂದರೆ ಬ್ಲ್ಯಾಕ್ ಟಿಕೆಟು ಎಲ್ಲ ಸ್ವಲ್ಪ ನಾವು ಒಂದು ಟಿಕೆಟ್ ಮಾಡ್ಕೊಂಡು ನಮ್ಗೊಂದು 60 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಹಿಂಗೆ ಸಿಕ್ಕೋದು. ಅಲ್ಲ ಒಂಥರ ಹಂಗೆ ಅವ್ರು ಕೊಡೋ ಸಂಬಳ ಸಾಲ್ತಿರ್ಲಿಲ್ಲ. ಏನೋ ಒಂದು ಜೀವನ ನಡೀತಾ ಇತ್ತು. ಲಾಭ ಅಂದರೆ ಇದು ಸಂಬಳ ಕೊಡೋರು. ಈ ಲಾಭ ಟಿಕೆಟ್ ಮಾರಿದ್ರೆ ಈಗ ಅದಕ್ಕೆ ಡಬಲ್ ಮಾರುವ 20 ರೂಪಾಯಿ ಟಿಕೆಟ್ 40 ರೂಪಾಯಿ ಮಾರ್ತಿದ್ದೋ. ಆ ಥರ ಹಂಗೆ ಏನೋ 3 ಕಾಸು ಎಷ್ಟ ಸಿಕ್ಕೋದು. ನೆಕ್ಸ್ಟ್ ತೆಂಗಿನಕಾಯಿ ವ್ಯಾಪಾರ. ಆಮೇಲೆ ತೆಂಗಿನಕಾಯಿ ವ್ಯಾಪಾರ, ಅದು ಕಂಟಿನ್ಯೂ ಊರಲ್ಲಿತ್ತು. ಆಮೇಲೆ ನಾನು ಕಂಟಿನ್ಯೂ ಊರಿಂದ ಬರ್ಬೇಕಾದ್ರೆ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ ಬೆಂಗಳೂರಲ್ಲಿ. ಯಾಕೆ ತೆಂಗಿನಕಾಯಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರಿ? ಅಲ್ಲಿ ಊರಲ್ಲಿ ಮಾಡ್ತಾ ಇದ್ದೆ, ತಗೊಳ್ಳೋದು, ಬಿಡೋದು,
ಈಗ ಒಂದು 10 ಪೈಸಕ್ಕೆ 20 ಪೈಸಕ್ಕೆ 2000 3000 ಕಾಯಿ ತಗೊಳ್ಳೋದು. 1000ಕ್ಕೆ 100 ರೂಪಾಯಿ ಸಿಕ್ಲಿ 200 ರೂಪಾಯಿ ಸಿಕ್ಲಿ ಕಾಯಿಗೆ ಅವೆಲ್ಲ 4 ಆಣೆ 10 ಪೈಸೆ 20 ಪೈಸೆನೇ ಲಾಭ. ಅದನ್ನ ನಾವು ಹೋಲ್ಸೇಲು ಕೊಟ್ಬಿಡ್ತೀವಿ. ಆಗ ನಾವು ಡೀಟೇಲ್ ಇಲ್ಲಿ ತಂದು ನಾವು ಇದು ಮಾಡಿದಾಗ 3 ಕಾಸು ನಮಗೆ ಸಿಕ್ಕೋದು. ಆ ಥರ ಹೋಲ್ಸೇಲ್ ರೇಟ್ ಅಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ನಾನೇ ಓನಾಗಿ ಅಲ್ಲಿಂದ ತಂದು ಇಲ್ಲಿ ಮಾಡ್ತಾ ಇದ್ದೆ. ತೆಂಗಿನಕಾಯಿ ವ್ಯಾಪಾರ ಮಾಡೋದ್ರಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಜೀವನ ಮುಂಚೆ ಹೇಗಿತ್ತು, ಇವಾಗ ಎಷ್ಟು ಚೇಂಜ್ ಆಗಿದೆ? ನಮಗೆ ತೆಂಗಿನಕಾಯಿ ವ್ಯಾಪಾರ ಸ್ವಲ್ಪ ಹಿಡಿದ್ಮೇಲೆ ಆಮೇಲೆ ನಮ್ಮ ಜೀವನ ಸ್ವಲ್ಪ ಚೇಂಜ್ ಆಯಿತು. ಹೇಗೆ? ಹೇಗೆ ಅಂದರೆ ಸ್ವಲ್ಪ ಈಗ ನಾವು ಕಸ್ಟಮರ್ ಸ್ವಲ್ಪ ಹಿಡ್ಕೊಂಡು ಹಿಂಗೆ ಬೇಕ್ರಿಗಳು, ಹೋಟ್ಲುಗಳು ಎಲ್ಲ ಪ್ರತಿಯೊಂದು ಹೋಟ್ಲುಗಳು, ಚಿಲ್ಲರೆ ವ್ಯಾಪಾರ, ಡೀಟೇಲ್ ವ್ಯಾಪಾರ ಹಿಂಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಸ್ವಲ್ಪ ಒಂಚೂರು ಡೆವಲಪ್ ಆಯ್ತು. ಆಗ ನಾವೇನು ಮಾಡೋದು ಯಾವುದು ಬೇಡ ಅಂತ ಏನು ಮಾಡೋದು ಇದನ್ನೇ ಕಂಟಿನ್ಯೂ ಮಾಡೋದು. ತೆಂಗಿನಕಾಯಿ ವ್ಯಾಪಾರದಲ್ಲಿ ತುಂಬಾ ಜನ ಕೈ ಸುಟ್ಕೊಂಡವ್ರಿದೆ. ಸುಟ್ಕೊಂಡಿದ್ದಾರೆ, ಲಾಸು ಮಾಡ್ಕೊಂಡಿದ್ದಾರೆ. ಈಗ ನಮ್ದು ಅಷ್ಟೇ ಆಗೋ ಟೈಮಲ್ಲಿ ಲಾಭ ಆಗಿದೆ, ಆಲ್ದಿರೋ ಟೈಮಲ್ಲಿ ಲಾಸು ಮಾಡ್ಕೊಂಡು ಕೊಟ್ಟಿದ್ದೀವಿ. ಸಿಕ್ಕು ಟೈಮಲ್ಲಿ 3 ಕಾಸು ಸಿಕ್ಕಿದೆ ಇಲ್ಲ ಅಂತ ಹೇಳಲ್ಲ. ಆ ಥರ ಹೌದಾ, ಹಿಂಗೆ ಬಿಸ್ನೆಸ್ ಅಂತ ಯಾವ ಥರ ಹೇಳೋಕ್ಕಾಗೋದಿಲ್ಲ. ಆ ಥರ ಕೈ ಸುಟ್ಕೊಂಡಿರೋ ಬೇಜಾನ ಲಕ್ಷಾಂತರ ರೂಪಾಯಿ ಸುಟ್ಕೊಂಡಿರೋದ್ರೆ ಈಗ ನಮ್ಮ ಪರಾರ ಬತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಹೋಯ್ತು. ಏನು ಮಾಡೋಕ್ಕಲ್ಲ, ಹಾಕಿರ್ತೀವಿ ಗಿರಾಕಿ ಮೇಲೆ ಎಲ್ಲ ಹೊಂಟೋದ್ರು ಊರ್ ಕಡೆ ಎಲ್ಲ ಆ ಥರ ಪ್ರಾಬ್ಲಮ್. ಈಗ ಲಾಸ್ ಆದ್ರೂ ಕೂಡ ಅಂದ್ರೆ ಅಪ್ಸ್ ಅಂಡ್ ಡೌನ್ ನೋಡ್ಕೊಂಡು ಬರ್ತಾ ಇದ್ದೀರಾ ನೀವು. ಹೌದೌದು. ಆದ್ರೂ ಕೂಡ ಚೆನ್ನಾಗಿ ಏನೋ ಒಂದು ಜೀವನ ನಮ್ಮ ಹೊಟ್ಟೆಗೆ ಅಂತೂ ತೊಂದರೆ ಇಲ್ಲ, ಅದನ್ನ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಈಗ ಲಾಸ್ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ನೀವೇನ್ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈ ತರ ಮಾಡ್ಬೋದಿತ್ತು ನೀವು, ಅವಾಗ ಅದನ್ನ ಮ್ಯಾನೇಜ್ ಮಾಡ್ಬೋದಿತ್ತು ಅಂತ. ಅವರು ಇಲ್ಲಿದ್ರೆ ನಾವೇನೋ ಮ್ಯಾನೇಜ್ ಮಾಡ್ಬೋದಾಯ್ತು. ಇಲ್ಲೂ ಕೆಲವು ಊರೇ ಬಿಟ್ಟು ಹೊರಟೋದ್ರು. ಈಗ ನಾವು ದುಡ್ಡಿಗೆ ಕೇಳುವ, ಈಗ 2000 ಕೇಳ್ತೀವಿ 3000 ಕೇಳ್ತೀವಿ, ನಂಬರ್ ಕಾಂಟ್ಯಾಕ್ಟ್ ಇದು ಕೇಳ್ದ, ಈಗ ಕೊಡ್ತೀನಿ ಕೊಡ್ತೀನಿ ಇಲ್ಲ. ಈ 100 ಹೋದ್ಮೇಲೆ ಈಗ ನಾವೇ ಕೊಟ್ಟು ಬರ್ಬೇಕಾಯ್ತದೆ. ನಮ್ಗೆ ಆಮೇಲೆ ಅಲ್ಲಿ ಊರಿಗೆ ಹೋದ್ರೆ ನಮಗೆ ಹೊಡಿತಾರೆ. ನಾ ಕೊಡ್ಬೇಕಾದ್ ಯಾವ್ದಿದೆ ನಿಂಗೆ ಅಂತಾರೆ. ಆಗ ನಾವು ಏನು ಮಾಡೋದು ಅವಾಗ? ಆಗ ಇನ್ನೇನು ಮಾಡೋಕ್ಕಾಗಲ್ಲ ಬಿಡಪ್ಪ, ಇನ್ನು ತಿನ್ಕೊಂಡು ಹೋದ್ರು ಅಲ್ಲಿ ಬಿಡು ಸುಮ್ಮನೆ ಬಿಟ್ಬಿಡು. ತೆಂಗಿನಕಾಯಿ ವ್ಯಾಪಾರದಲ್ಲಿ ಒಂದು ತಿಂಗಳಿಗೆ ಎಷ್ಟು ಗಳಿಸ್ಬೋದು ಮ್ಯಾಕ್ಸಿಮಮ್ ಅಂದ್ರೆ? ಏನು ಸೇಲ್ ಅನ್ನಂಗೆ ನಾವು ಸೇಲ್ ಹೆಂಗೆ ಮಾಡ್ತೀವಿ? ಈಗ ಒಂದು 5 ತಿಂಗಳಿಗೆ ಒಂದು 20,000 ಕಾಯಿ ಸೇಲ್ ಮಾಡ್ತೀವಿ. ಏನು ಆ ಕಾಯಿಗೆ ₹1 ಒಂದು 20,000 ಸಂಪಾದನೆ ಮಾಡ್ಕೊಡು. ಒಂದ್ ಕಾಯಿ ಮೇಲೆ ಎಷ್ಟು ಲಾಭ? ಕಾಯಿಗೆ ₹1 ಸಿಗ್ತದೆ, ₹1.50 ಸಿಗ್ತದೆ, ₹2 ಸಿಗ್ತದೆ, ಇಲ್ಲ ₹3 ಸಿಗ್ತದೆ. ಕಾಯಿಗೆ ₹2 ಲಾಸು ಆಯ್ತದೆ ಸಣ್ಣ ಕಾಯಿಲೆ. ಆ ಥರ ಅದು ಹೆಂಗೆ ಅಂತ ಒಂದು ಅವರೇಜು ಅಂದರೆ ₹1 ನಮ್ಗೆ ಅವರೇಜ್ ಆ ಲೆಕ್ಕಾಚಾರದಲ್ಲಿ ಮಾಡ್ತೀವಿ. ಕಾಯಿ ವ್ಯಾಪಾರದಲ್ಲಿ ಒಂದು ವರ್ಷದಲ್ಲಿ ಇಷ್ಟು ಫಿಕ್ಸ್ ಅಂತ ಎಷ್ಟು ಸೇಲ್ಸ್ ಮಾಡ್ಬೋದು? ಸೊ ಅಂದರೆ ನಾವು ಫಿಕ್ಸ್ ಅಂತೂ ಹೇಳೋಕ್ಕಾಗೋದಿಲ್ಲ. ಅವರೇಜು ಅದೇ ನಮ್ಮ ಏನೋ ಒಂದು ವ್ಯಾಲ್ಯೂಯೇಷನ್ ನಾವು ಮಾಡ್ಕೊಂಡಿರ್ತೀವಿ. ಏನೋ ಒಂದು ತಿಂಗಳು ಒಂದು 20,000 ಉಳಿಸ್ಬೋದಾ, ಇಲ್ಲ 15,000 ಉಳಿಸ್ಬೋದಾ, ಆ ಲೆಕ್ಕಾಚಾರದಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದು ಇಷ್ಟೇ ಅಂತ ನಾವು ಇಷ್ಟೇ ಸಿಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆಲ್ಲ ಬಿಸ್ನೆಸ್. ಏನು ಮಾಡೋಕ್ಕಾಗಲ್ಲ ಅಷ್ಟು ಹಂಗೆ. ಒಂದು 15,000 ಇಷ್ಟು ನಾವು ಉಳಿಸ್ಬೋದು ಅನ್ನೋ ಲೆಕ್ಕಾಚಾರ ಮಾಡ್ತು. ಈಗ ಕಸ್ಟಮರ್ನ ಕನೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಹಿಂಗೆ ಕಸ್ಟಮರು ಈಗ ನಮ್ಮ ಕಸ್ಟಮರ್ ಒಬ್ರು ಸಿಗ್ತಾರ, ಅವರು ಇಲ್ಲಪ್ಪ ಇವ್ರ ಕಾಯಿ ಅವರು ಚೆನ್ನಾಗಿ ಕೊಡ್ತಾರೆ, ಅವ್ರ ಹತ್ರ ನೀವು ಹಾಕ್ಸ್ಕೊಡಿ ಪರವಾಗಿಲ್ಲ, ರೈಟ್ ಒಂದು ಡೀಟೇಲ್ ಹೋಲ್ಸೇಲ್ ರೇಟ್ ಕೊಡ್ತಾರೆ ಅಂತ ಒಬ್ರಿಗೊಬ್ರು ಲಿಂಕ್ ಹಂಗೆ ಒಂದು ನಾವು 4 ಜನ ನಾವು ಕೇಳ್ತೀವಿ, ನಾವು ಒಂದು ಹಿಡಿತೀವಿ, ಕಾಯಿ ಹಾಕ್ತೀವಿ, ಈ ಥರ ಇದೆ, ನಾವು ಬಿಸ್ನೆಸ್ ಊರ ಕಡೆ ತರ್ತೀವಿ ನೋಡಿ ಹಾಕ್ಸ್ಕೊಡಿ ಇರ್ತೀವಿ, ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲ ಒಂದು ಟೈಮ್ ಫೋನ್ ಮಾಡ್ತಾರೆ, ಇಲ್ಲ ಮಾಡೋದೇ ಇಲ್ಲ. ಆ ಥರ ಲಿಂಕ್ ಹಂಗಂದ್ರೆ ಹಿಂಗೆ ಬೆಳ್ಕೊಂಡು ಹೋಗ್ತದೆ. ಸರ್, ನೀವು ಬೆಂಗಳೂರು ಬಂದ್ರಲ್ಲ, ತುಂಬಾ ಕಷ್ಟ ಟೈಮ್ ಅಂತ ಒಂದು ಬಂದೇ ಬರುತ್ತೆ. ಆ ಟೈಮ್ ಯಾವುದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್? ಕಷ್ಟ ಅಂದ್ರೆ ಕಷ್ಟ, ಅವತ್ತು ಕಷ್ಟಪಡ್ತಾ ಇದೀವಿ, ಇವತ್ತು ಕಷ್ಟಪಡ್ತಾ ಇದೀವಿ. ಅವತ್ತಿಂದ ಇಲ್ಲ ನಾವು ಈ ಸುಖವಾಗಿದ್ದೀವಿ, ಸುಖವಾಗಿ ಕೂತೀವಿ ಎಂಬುದೇನಿಲ್ಲ. ನಾವು ಅವತ್ತು ಕಷ್ಟನೇ, ಇವತ್ತು ಕಷ್ಟನೇ. ಅವತ್ತು ಕಷ್ಟ ಕೈ ಮುಟ್ಟಿ ಮೂಟೆಗಳು ಎತ್ತಬೇಕು, ತುಂಬಬೇಕು, ಎತ್ತಬೇಕು, ಇಳಿಸ್ಬೇಕು. ಇವತ್ತು ಅದೇ ಕೆಲಸ. ಇಲ್ಲ ನಾನು ಸುಖವಾಗಿದ್ದೀನಿ ಅನ್ನೋದೇನಿಲ್ಲ, ಕಷ್ಟಪಡ್ತಾ ಇದೀವಿ. ಒಂದು ಮರೆಯಕ್ಕಾಗದೇ ಇರೋ ಘಟನೆ ಅಂತ ಒಂದು ಇರುತ್ತಲ್ಲ, ಯಾವ್ದಾದ್ರು ಇರುತ್ತಲ್ಲ? ಘಟನೆ ಅದೇ ಸರ್. ಈಗ ಏನ್ ಗೊತ್ತಾ, ನೋವಿನ ಘಟನೆ ಅಂದ್ರೆ ಊರಲ್ಲಿ ನಾವು ಚೆನ್ನಾಗಿ ಹಿಂಗೆ ಬದುಕ್ತಾ ಇದ್ವಲ್ಲ. ಈಗ ರೇಷ್ಮೆ ಬೆಳೆ ಬೆಳೀತಿದ್ದೆ, ಮಡಕೆ ಮಾಡ್ತಿದ್ದೆ, ಈಗ ನಾನು ಸಂಪಾದನೆ ಮಾಡ್ತಿದ್ದೆ. ಈಗ ಇದ್ದಾಗ ಇವರು ಜನಗಳು ಏನ್ ಮಾಡೋದು, ನಮ್ಗೆ ಬದುಕೋಕೆ ದಾರಿ ಬಿಡ್ದೆವು. 25 ರಾಶಿ ಕುರಿ ಇದ್ದು, ಇಡೀ ಕುರಿಗಳೆಲ್ಲನೂ ಅಟ್ಟುಬಿಟ್ರು. ಊರಲ್ಲಿ ಸಂಡೆ ನೈಟ್ ಗಲಾಟೆ ಮಾಡ್ಬಿಟ್ಟು ಎಲ್ಲ ಪಟ್ಟಿಗೆ ಗಿಟ್ಕೆಲ್ಲ ಕಿಪ್ಪು. ಆವಾಗ ನಮ್ಮ ಮನ್ಸಿಗೆ ಏನಾಗೋಯ್ತು, ಈ ಜನತಾವು ನಾವು ಬಾಳೋಕ್ಕೆ ಆಗೋದಿಲ್ಲ, ನಾವು ಇರೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡ್ದೋ, ಇಲ್ಲಿ ಇರೋದೇ ಬೇಡ ಅಂದ್ಬಿಟ್ಟು ಏನು ಮಾಡ್ದೋ, ತೊರೆದು ಅದೇ ಒಂದು ಅಟ್ಯಾಚ್ ಮೇಲೆ ನಾವು ಒಂದು ಇದಾಗಿ ನಾವು ಇನ್ನು ಬೇಡ, ನಮಗೆ ಸವಾಸ ಬೇಡ, ಜನವೇ ಸವಾಸ ಬೇಡ, ನಾವೆಲ್ಲರ ದೂರ ನಾವು ಬಂದು ಇಲ್ಲ ಸಿಟಿಲಿ ಸುಮ್ಮನೆ ಬಿಡೋಣ ಅಂತ ತೊರೆದು ಬಂದ್ಬಿಟ್ಟು. ಅದೇ ನಮ್ಗೆ ಇವತ್ತು ಒಂದು ಘಟನೆ. ಇವತ್ತು ಬೇಡ, ಅಟ್ಯಾಚಲ್ಕೆ ನಾವು ಬದುಕಬೇಕು, ಬಾಳ್ಬೇಕು ಅಂತ ನಾವು ಸಾಧ್ಯ ಮಾಡ್ತೇವೆ. ನಿಮಗೆ ಊರಲ್ಲಿ ಕಷ್ಟ ಆದಷ್ಟು ಬೆಂಗಳೂರಲ್ಲಿ ಆಗಿಲ್ಲ, ಯಾರೋ ಜನ ತೊಂದರೆ ಮಾಡಿಲ್ಲ? ತೊಂದರೆ ಮಾಡಿ ನಾವು ತೊಂದರೆಗೆ ಆ ಥರ ನಾವು ಆ ಥರ ನಡ್ಕೊಂಡು ಇಲ್ಲ. ನಾವು ಇವತ್ತೊಂದು ಸಾಲ ತರ್ಬೋದು, ಅವ್ರ ಕಂತಾಗಿ ನಮ್ಮ ರೈತರುಗಳಿಗೆ ಕರೆಕ್ಟಾಗಿ ದುಡ್ಡು ಕೊಟ್ಟಿವಿ,
ನಾವು ನಂಬಿಕೆ ಅನ್ನೋದು ಉಳಿಸ್ಕೊಂಡಿದ್ದೀವಿ. ಆಕೆ ಊರಲ್ಲಿ ಅಷ್ಟು ದ್ವೇಷ ಮಾಡ್ತಿದ್ರಲ್ಲ, ಕಾರಣ ಏನಿರ್ಬೋದು? ಕಾರಣ ಹಿಂಗೆ ಮತ್ತೆ ಹಿಂಗೆ ಇವಾಗ ಅದು ಅದೇ ನಾ ಹೇಳಿಲ್ವಾ ಬದುಕ್ತಾರೆ ಹಿಂಗೆ ಮಾಡ್ತಾರೆ ಸುಮ್ಮನೆ ಏನು ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಹಿಂಗೆಲ್ಲ ಬದುಕ್ತಾರೆ ಮಾಡ್ತಾರೆ ಅನ್ನೋ ಅವ್ರು ಹೊಟ್ಟೆ ಕಿಚ್ಚು ಪಡ್ತಾರೆ. ಬದುಕಿದ್ರೆ ಬಾಯಿ ಬದುಕಿದ್ರೆ ಬದುಕಿದ್ರೆ ಅದೇನು ಹೇಳ್ತಾರಲ್ಲ ಬಡ್ಕೊತಾರೆ, ಕೆಟ್ಟರೆ ಸಿಕ್ಕಾಬಿಡ್ತಾರೆ ಅಂಥ ಜನ ಆ ಥರ ಇವತ್ತು ಇರೋದು. ಏನು ಮಾಡ್ತಾರೆ? ಸರ್ ನೀವು ಕಾಯಿ ವ್ಯಾಪಾರದಿಂದ ಏನೇನು ಇಂಪ್ರೂವ್ಮೆಂಟ್ ಆದ್ರಿ? ಕಾಯಿ ವ್ಯಾಪಾರದಿಂದ ನನಗೆ 3 ಜನ ಮಕ್ಕಳು, ಇಬ್ಬರು 3 ಜನನೂ ಓದಿಸಿದೆ. ಹೆಣ್ಣು ಮಕ್ಕಳು ಇಬ್ಬರು, ಗಂಡು ಮಗ ಒಬ್ಬ. ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿದೆ. ಆಮೇಲೆ ಮಗನೂ ಡಿಗ್ರಿ ಮಾಡಿಸ್ದೆ. ಡಿಗ್ರಿ ಮಾಡಿ ಯಾವುದೋ ಕಂಪ್ನಿಗೆ ಹೋಗ್ತಾ ಇದ್ದಾನೆ. ನಾನು 2 ಸೈಟ್ ತಗೊಂಡೆ. ಒಂದು ಬಿಲ್ಡಿಂಗು ಕಟ್ಟಿದೆ. ಅದೊಂದು ಬಿಲ್ಡಿಂಗು 2014ರಲ್ಲಿ ನಾನು ನನ್ನ ಮಕ್ಕಳು ಮದುವೆ ಮಾಡಬೇಕಾಯ್ತು, ಹೆಣ್ಮಕ್ಳು ಮದುವೆ ಮಾಡಬೇಕಾಯ್ತು. ಆ ಮದುವೆ ಮಾಡ್ಬೇಕಾದ್ರೆ ನಾನು ಒಂದು ಬಿಲ್ಡಿಂಗ್ ಮಾರಿಬಿಟ್ಟೆ. ಇನ್ನೂ ಒಂದು ಬಿಲ್ಡಿಂಗು 4 ಫ್ಲೋರ್ ಇದೆ. 15ಕ್ಕೆ 43 ಮೆಜರ್ಮೆಂಟು. ಈಗಲೂ 4 ಫ್ಲೋರ್ ಇದೆ. ಇವತ್ತು ಬಾಡಿಗೆ ಬರ್ತದೆ ಮನೇಲಿ. ನಾವು ಕಷ್ಟ ಇವತ್ತು ನಾನು ಹೇಳ್ತೀನಿ ಕಷ್ಟಪಟ್ಟೆ ಇವತ್ತು ಕಷ್ಟಪಡ್ತೀನಿ. ಜನ ಹೇಳ್ಬೋದು ವೆಂಕಟ್ರಾಮನ್ಗೆ ಏನು ಅಂತ ಹೇಳ್ಬೋದು. ಅದು ನನ್ನ ಕಷ್ಟ ನಾವು ಗೊತ್ತಿಪ್ಪ ತಿಳಿದವ್ರಿಗೆ ಗೊತ್ತಿದೆ. ವೆಂಕಟ್ರಾಮ 50 ವರ್ಷ ಕಷ್ಟಪಡ್ತಾನೆ, 40 ಕಷ್ಟಪಡ್ತೆ. ಇವತ್ತು ನನ್ನ ಏರಿಯಾ ಜನಗಳು ಅಷ್ಟೇ, ನಾನು ಕಷ್ಟಪಟ್ಟ ಜನಗಳು ಬಿಡು ಕಾಯಿ ಇವತ್ತು ಕಷ್ಟನೇ ಅವತ್ತು ಕಷ್ಟಪಡ್ತಾರೆ ಇವತ್ತು ಯಾಕೆ. ಸರ್ ನಿಮಗೆ ಇವಾಗ ಎಷ್ಟು ವರ್ಷ? 54 ವರ್ಷ. 54 ವರ್ಷದಲ್ಲೂ ಇಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದೀರಲ್ಲ, ಇದರ ಸೀಕ್ರೆಟ್ ಏನು? ನಮ್ಮ ಇವತ್ತು ಅವಾಗಿಂದ ನಾವು ಚೆನ್ನಾಗಿ ಮಡಿಕೊಂಡ್ಬಂದು ನಮಗೆ ಈಗ ಕೊರೋನಾ ಬರೋಕ್ಕೆ ಮುಂಚೆಂದೇ ನಮಗೆ ಶುಗರು ಬಿ ಪಿ ಬಂತು. ಮಾತ್ರೆ ತೊಗೊತಾ ಇದ್ದೀವಿ. ತಿರ್ಗಾ ಹೋದ ವರ್ಷ ನಂಗೆ ಆಪ್ರೇಷನ್ ಆಯಿತು. ಬೋನ್ ಸ್ವಲ್ಪ ಜಕ್ಕಿ ಈ ಮುಟ್ಟೆ ಒತ್ತಿ ಎಲ್ಲ ಹಳೆ ನೋವು ಇದ್ದು ಅದು ಸ್ವಲ್ಪ ಜಾಸ್ತಿ ಇದಾಗಿ ತಿರ್ಗಾ ಆಪ್ರೇಷನ್ ಆಯಿತು. ಆಪ್ರೇಷನ್ ಮಾಡಿಸ್ಕೊಂಡು ಇವಾಗ ಮಂಡಿ ನೋವು ಈಗ ಮೊದಲು ಕಾಣ್ತಾಯಿಲ್ಲ. ಈಗ ಒಂದು ತಿಂಗಳು ತಾಯಿದು ಸ್ವಲ್ಪ ಮಂಡಿ ನೋವು ಕಾಣ್ತೈತೆ. ಹಿಂಗೆ ಈ ಥರ ಏನು ಮನ್ಸಂಗೆ ಆರೋಗ್ಯ ಮನ್ಸು ಚೆನ್ನಾಗಿದ್ದಾಗ ಚೆಂದ. ಆರೋಗ್ಯ ಸ್ವಲ್ಪ ರಕ್ತ ವೀಕ್ ಆಯ್ತಾ ಎಂಥವ್ರಿಗೂ ಬಂದೇ ಬರ್ತೀನಿ. ಏನು ಮಾಡೋಕ್ಕಾಗಲ್ಲ. ಏನೋ ಅದರಲ್ಲಿ ನಾವು ಒಂದು ಸ್ವಲ್ಪ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕುಂತ್ಕೊಂಡು ಹೋಯ್ತಲ್ಲ ವೀಕೋರು ಆಗಲ್ಲ ಅನ್ನೋ ಲೆಕ್ಕಾಚಾರ ಇಲ್ಲ. ಏನೇ ಇದ್ರೂ ಸಾಧನೆ ಮಾಡ್ತಾ ಇದ್ವಿ, ಮಾಡಲೇಬೇಕು. ನಾವು ರಜೆ ತಗೋಬೇಕು ಇನ್ನೊಂದು ಮಾಡಬೇಕು ಅನ್ನೋದೇನಿಲ್ಲ, ಯಾವುದೂ ಏನಿಲ್ಲ. ನಾವು ಬೆಳಗ್ಗೆ ಎದ್ದು 4 ಗಂಟೆಗೆ ವಾಕಿಂಗ್ ಹೋಗ್ತೀನಿ. 1 ಅವರ್ ಬರ್ತೀನಿ. ಬಂದಾದ್ಮೇಲೆ ತಿರ್ಗಿ ನಮ್ಮ ಕೆಲಸ ಏನಿದೆ ನಮ್ಮ ಕಾಯಿ ಪ್ಯಾಕ್ ಮಾಡೋದು, ಇನ್ನೊಬ್ರು ಕೊಡೋದು ಏನು ಆಗ ಮದ್ದಿನ ಥರ ಪಾಕಿಲ್ಲ ಕೈಗಳು. ನಿಧಾನಕ್ಕೆ ಯಾರ್ಯಾರು ಬೇಕು ಮಾಡ್ಕೊಂಡು ಮಡಿಕೊಂಡಿರ್ತೀವಿ. ಅವ್ರು ಯಾರ್ಯಾರು ಫೋನ್ ಮಾಡಿದ್ರೆ ತಗೊಂಡೋಗಿ ಡೆಲಿವರಿ ಕೊಡ್ತಾ ಇರ್ತೀವಿ. ನಮ್ಮ ಕೆಲಸ ಅಂತೂ ಮಾಡ್ತಾ ಇರ್ತೀವಿ. ಬೇವ್ರ ನೀರಂತೂ ಸುರಿತಾ ಇರ್ತದೆ, ಸುರಿಸ್ತೀವಿ. ಆದ ಈಗ 40 ವರ್ಷ ಆದ ತಕ್ಷಣ ಸಾಕು, ಅಯ್ಯೋ ನಂಗೆ ವಯಸ್ಸಾಗ್ಬಿಡ್ತು, ನಾನೆಲ್ಲ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ ಮುಂಚೆನೆ, ಇಲ್ಲ ನಮ್ಗೆ ಆ ಥರ ಬಂದೇ ಇಲ್ಲ ಮನಸ್ಸು. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂಥವ್ರು ನಾವೇನು ಇಷ್ಟಪಡ್ತೀವಿ ಅಂತ ಆ ಥರ ಅದು ಸೋಂಬೇರಿತನ ಆಗ್ತದೆ. ಅದು ಮಾಡಬೇಕು, ಕಷ್ಟಪಡಬೇಕು. 40 ವರ್ಷ ಆದರೂ ಮಾಡಬೇಕು, 50 ವರ್ಷ ಆದರೂ ಮಾಡಬೇಕು. ನಾವು ಕೈಲಿಷ್ಟು ನಮ್ಮ ಕೈ ಯಾವ ಗಂಟು ನಾವು ಸಾಧನೆ ಮಾಡ್ತಾ ಇರ್ಬೋದು. ಆಮೇಲೆ ಕೈ ನಿಂತು ನಿಂತದಾಗ ಆಮೇಲೆ ನಾವು ಏನು ಮಾಡಿಸ್ತದ ನಾವು ಅದನ್ನು ಸಾಧನೆ ಮಾಡ್ಕೊಳ್ಳೋದು. ಗೈಬೇಕು, ಕಷ್ಟಪಡಬೇಕು. ಕಷ್ಟಪಟ್ಟರೆ ಫಲ ಯಾವತ್ತಿದ್ರೂ ಸಿಕ್ಕೇ ಸಿಕ್ಕಿ